ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ವ್ಲಾಗ್ಸ್. ಇದು ತುಂಬಾ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ನನ್ನ ಲೈಫಲ್ಲಿ ಬಿಕಾಸ್ ನಮ್ ಬೇಬಿ ಅರೈವ್ ಆಗಿರೋ ದಿನ ಇದು. ದಟ್ ಇಸ್ Jan 1st. ಅರ್ಲಿ ಮಾರ್ನಿಂಗ್ ನಾನು 4:35 ಹಂಗೆ ಪೂಜೆ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಮಾರ್ನಿಂಗ್ 2 o'clock ಇಂದ ಪೇನ್ ಶುರು ಆಗಿದ್ದು. ಹಿಂದಿನ ದಿವಸ ನೈಟ್, ದಟ್ ಇಸ್ 31st ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ ನಾವು ನ್ಯೂ ಇಯರ್ನ. ಅದಾದ ನಂತರ ನಾವು 1:30 ಅನ್ಸುತ್ತೆ ಪ್ರಾಬ್ಲಿ ಮಲ್ಕೊಳಕ್ ಹೋಗಿದ್ದು. ದೆನ್ 2 o'clock ಅರೌಂಡ್ ಅಗೇನ್ ಪೇನ್ ಶುರು ಆಗತ್ತೆ. ಅಂಡ್ ದೆನ್ 4:30 ತನಕ ಐ ವಾಸ್ ಲೈಕ್ ಅದು ಪೇನ್ ಏನೋ ಅಂತ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಐ ವಾಸ್ ವೇಟಿಂಗ್ ಅಂಡ್ ದೆನ್ 4:30ಗೆ ಮಮ್ಮಿಗೆಲ್ಲ ಹೇಳಿ ಅಂಡ್ ದೆನ್ ಐ ವಾಸ್ ಲೈಕ್ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಹಾಸ್ಪಿಟಲ್ ಹೋಗೋಣ ಅಂತ. 4:30 ಹಂಗ್ ಹೇಳಾದ್ಮೇಲೆ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೆ. ಇದು Jan 1st ಸ್ಪೆಷಲ್ ಡೇ. ನಾನ್ ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ ದೇವ್ರಿಗೆ ಹಾಸ್ಪಿಟಲ್ ಹೋಗೋಕ್ಕಿಂತ ಮುಂಚೆ. Jan 1st ಆಗಿರೋದ್ರಿಂದ ಪೂಜೆ ಮಾಡ್ಬಿಟ್ಟು ಹೋಗೋಣ, ಒಂದ್ ಪಾಸಿಟಿವ್ ವೈಬ್ ಇರತ್ತೆ. ಮತ್ತೆ ಭಯ ಅದೆಲ್ಲ ಇರತ್ತಲ್ವಾ ಹಾಸ್ಪಿಟಲ್ ಹೋಗೋಕ್ಕಿಂತ ಮುಂಚೆ. ಸೊ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೆ. ನ್ಯೂ ಇಯರ್ ಆಗಿರೋದ್ರಿಂದ ಯಶೋರ್ ಕೂಡ ನಮ್ ಜೊತೆಗೆ ಇದ್ರು ಅಂಡ್ ಹೇರ್ ಡ್ರೈ ಮಾಡ್ಕೊಳಕ್ ಹೆಲ್ಪ್ ಮಾಡ್ತಾ ಇದ್ರು. ಅಂಡ್ ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ನಮ್ಮ ಅಣ್ಣನ್ ಖುಷಿ ನೋಡ್ಬೋದು, ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದ ಅವನು. ನಮ್ಮಮ್ಮ ಬಿಸಿ ಜೀರಿಗೆ ನೀರ್ ಕುಡಿಬೇಕು ಅಂತ ಜೀರಿಗೆ ನೀರ್ ತಂದು ಕೊಟ್ಟಿದ್ರು. ಆಮೇಲೆ ಹಾಸ್ಪಿಟಲ್ಗೆ ಹೋಗಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಬ್ಯಾಗು ಎಲ್ಲಾನು ನಮ್ಮ ಮಮ್ಮಿ ರೆಡಿ ಮಾಡ್ಕೊಳ್ತಾ ಇದ್ರು. ಹಂಗೆ ನಂಗೆ ಕೂದ್ಲು ಟೈ ಮಾಡಕ್ ಹೆಲ್ಪ್ ಮಾಡ್ತಾ ಇದ್ರು. ನಮ್ ವರುಣ್ ನನ್ ಪಕ್ಕದಲ್ಲೇ ಕುತ್ಕೊಂಡಿದ್ದ, ಹಂಗೆ ವಿಡಿಯೋಗೆ ಒಂದ್ ಸೆಲ್ಯೂಟ್ ಅಂದ. ಹಂಗೆ ನನ್ಗೂ ಫೇಸ್ ಅಲ್ಲಿ ನೋಡ್ಬೋದು ಫುಲ್ ಪೇನ್ ಇತ್ತು, ಬಟ್ ಅಷ್ಟಿರ್ಲಿಲ್ಲ. ಇನಿಷಿಯಲಿ ಎಲ್ಲ ಸ್ವಲ್ಪ ಬೇರ್ ಮಾಡ್ಬೋದಿತ್ತು. ಇಲ್ಲ ತಿನ್ಬೇಡ, ಮಾತು ತಿನ್ಬಿಡಿ. ಅಂಡ್ ಫೈನಲಿ ಹೊರಟ್ವಿ ಬ್ಯಾಗ್ ಎಲ್ಲ ತಗೊಂಡು ಹಾಸ್ಪಿಟಲ್ಗೆ. ನಾನ್ ಅನ್ಕೊಂಡೆ ನಾನು ನಮ್ಮ ಮಮ್ಮಿ ನಮ್ಮ ಮಾಮ ನಮ್ಮ ಅಪ್ಪ ಅಂಡ್ ಯಶು ಅವರು ಇಷ್ಟ ಜನ ಹೋಗ್ತೀವಂತ. ಬಟ್ ಇಡೀ ಫ್ಯಾಮಿಲಿನೇ ಹಾಸ್ಪಿಟಲ್ ಬಂದ್ ಹೋಗ್ತಾ ಮುಂದೆ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಹಾಸ್ಪಿಟಲ್ ನಮ್ಮ ಮನೆ ಹತ್ರನೇ ನಿಯರ್ ಬೈ ಆಗಿತ್ತು. 5 minutes ಅಷ್ಟೇ. ಅಂಡ್ ಹೋದ್ವಿ, ಬೇಗ ರೀಚ್ ಆದ್ವಿ. ಅಂಡ್ ಅಲ್ಲಿ ಓಪನ್ ಇರ್ಲಿಲ್ಲ, ಆಮೇಲೆ ಬೆಲ್ ಮಾಡಿದ್ಮೇಲೆ ಓಪನ್ ಮಾಡಿದ್ರು. ಅಂಡ್ ಡ್ಯೂಟಿ ಡಾಕ್ಟರ್ ಇದ್ರು ನೈಟ್ ಅಷ್ಟೇ. ಸೊ ಅವರು ಚೆಕ್ ಮಾಡ್ತಾ ಇದ್ರು. ಅಂಡ್ ನಾನ್ ಹೇಳ್ದಾಗೆ ಇಡೀ ಫ್ಯಾಮಿಲಿನೇ ಹಾಸ್ಪಿಟಲ್ಗೆ ಬಂದಿತ್ತು ಅಷ್ಟೊತ್ತಿಗೆನೆ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಅಣ್ಣ ಅವರೆಲ್ಲ, ಸ್ಪೆಷಲ್ ವಾರ್ಡ್ ತಗೊಳ್ಳೋದ ಹೇಗೆ, ಯಾವ ವಾರ್ಡ್ ತಗೊಳ್ಳೋದು ಅಂಡ್ ಯಾವ ರೂಮ್ ಚೆನ್ನಾಗಿದೆ ಅಂತ. ಅಂಡ್ ನನ್ಗೆ ಕ್ಯಾಶುಯಾಲಿಟಿಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಡಾಕ್ಟರ್ ಬಂದು ಚೆಕ್ ಮಾಡಿ ಡೆಲಿವರಿ ಪೇನ್ ಇದೆ, ಸೊ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಸ್ಪೆಷಲ್ ವಾರ್ಡ್ಗೆ. ಸೊ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದೆ. ಅಂಡ್ ಇಲ್ಲಿ ಕೂತಿರೋರು ಎಲ್ಲರೂ ಬೇರೆ ಪೇಷಂಟ್ ಫ್ಯಾಮಿಲಿ ಅಲ್ಲ, ಎಲ್ಲರೂ ಕೂಡ ನಮ್ ಫ್ಯಾಮಿಲಿಯವರೇ. ಯಶೋರ್ಗೆ ನೋಡ್ಬೋದು ಟೆನ್ಷನ್ ಇದೆ ಸ್ವಲ್ಪ. ನಂಗೆ ಇನಿಷಿಯಲಿ ಪೇನ್ ಕಡಿಮೆ ಇತ್ತು ಅಂಡ್ ಹೋಗ್ತಾ ಹೋಗ್ತಾ ಸಿವಿಯರ್ ಪೇನ್ ಆಗ್ತಾ ಇತ್ತು. ನಂಗೆ ಬೇರ್ ಮಾಡಕ್ ಕೂಡ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು. ಅಳಕ್ ಶುರು ಮಾಡ್ಬಿಟ್ಟೆ, ಕಿರ್ಚಕ್ ಶುರು ಮಾಡ್ಬಿಟ್ಟೆ. ಹಂಗೂ ನಮ್ಮ ಮಮ್ಮಿ ನಮ್ಮ ಅಣ್ಣ ಎಲ್ಲ
ಕಾಮಿಡಿ ಮಾಡ್ಕೊಂಡು ನಂಗೆ ಪೇನ್ ಆಗ್ತಾ ಇದೆ, ನೀನ್ ಫೋನ್ ನೋಡ್ತಾ ಇದ್ಯಾ ಅಂತ ನಮ್ಮ ಅಣ್ಣಂಗೆ ರೇಗ್ತಾ ಇದ್ದೆ. ಅವ್ನು ನೋಡಿದ್ರೆ ನಾನ್ ಏನೇ ಮಾಡಕ್ಕಾಗತ್ತೆ ಅನ್ಕೊಂಡ ಅವನು. ಅಂಡ್ ಹಂಗೆ ಅವರೆಲ್ಲರೂ ಕೂಡ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ರು, ಸ್ವಲ್ಪ ಮೈಂಡ್ ಫ್ರೀ ಆಗ್ಲಿ ಅಂತ. ಅಂಡ್ ಯಶು ಅವ್ರು ಕೂಡ ಹನುಮಾನ್ ಚಾಲೀಸ್ ಅಂಡ್ ಸಾಯಿಬಾಬಾ ಸಾಂಗ್ ಅದೆಲ್ಲ ಹಾಕೊಂಡು ಕಡಿಮೆ ಆಗತ್ತೆ, ಏನಾಗಲ್ಲ ತಡ್ಕೋ ಅನ್ಕೊಂಡ್ ಹೇಳ್ತಾ ಇದ್ರು. ನಮ್ಮ ಅತ್ತೆ ನಮ್ಮ ಮಮ್ಮಿ ಡಿಸ್ಕಸ್ ಮಾಡ್ತಾ ಇದ್ರು, ವಿಡಿಯೋ ಮಾಡ್ಕೊಳ್ತಾ ಇರೋದಕ್ಕೆ ವ್ಲಾಗಿಂಗ್ ಹಾಕಕ್ಕೆ ಅನ್ಕೊಂಡು ನಗ್ತಾ ಇದ್ರು ಅವರು. ನಾನು ಅಟ್ಲೀಸ್ಟ್ ಮೆಮೊರಿಗೆ ಇರುತ್ತೆ ಅನ್ಕೊಂಡೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋ. ತುಂಬಾ ಪೇನ್ ಆಗ್ತಾ ಇತ್ತು ಅವಾಗ ಮಾತ್ರ. ಸಾಕಂತೆ ಸಾಕಂತೆ ಆಗೋಯ್ತು. ತುಂಬಾ ಪೇನ್ ಇತ್ತು. ಸ್ವಲ್ಪ ವಾಕ್ ಮಾಡೋಣ ಅನ್ಕೊಂಡು ವಾಕ್ ಮಾಡ್ತಾ ಇದ್ದೆ, ಬಿಕಾಸ್ ನಾರ್ಮಲ್ ಆಗ್ಲಿ ವೆಯ್ಟ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ರು. ಸೊ ವಾಕ್ ಮಾಡ್ತಾ ಇದ್ದೆ. ಅಂಡ್ ವಾಕ್ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಯಶೋರ್ ಕೂಡ ಹೆಲ್ಪ್ ಮಾಡ್ತಾ ಇದ್ರು ನಂಗೆ ವಾಕ್ ಮಾಡಕ್ಕೆ. ನಾನು ನನ್ನ ಕೈಲಿ ಆಗಲ್ಲ, ತುಂಬಾ ಪೇನ್ ಆಗ್ತಿದೆ ನಂಗೆ ಅಂತ ಫುಲ್ ಅಳಕ್ ಶುರು ಮಾಡಿದೆ. ಅಂಡ್ ಇಟ್ ವಾಸ್ ಲೈಕ್ ಮಾರ್ನಿಂಗ್ 2 o'clock ಇಂದ ನಾನು ಆಫ್ಟರ್ನೂನ್ 3 o'clock ತನಕ ಪೇನ್ನ ಬೇರ್ ಮಾಡಿದೆ. ಫೋನ್ ಕೊಡಿಲ್ಲ, ಅಲ್ಲಿ ಯಾರಿರ್ತಾರೆ? ಅಷ್ಟೆಲ್ಲ ಪೇನ್ನ ಬೇರ್ ಮಾಡಿದ್ರು ಕೂಡ ಕೊನೆಗೆ ಸೆಕ್ಷನ್ಗೆ ಆಪ್ಟ್ ಮಾಡಬೇಕಾಗಿತ್ತು. ಡಾಕ್ಟರು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದು ಬೇಡ, ಬಿಕಾಸ್ ತುಂಬ ಹೊತ್ತಾಗಿದೆ, ಸೆಕ್ಷನ್ ಮಾಡಿಬಿಡೋಣ, ಬೇಬಿಗೆ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಹೇಳಿ ಸೆಕ್ಷನ್ ಆಪ್ಟ್ ಮಾಡಿದ್ರು. ಫೈನಲಿ ಆಪರೇಷನ್ ಥಿಯೇಟರ್ಗೆ ಹೊರಟೆ. ಆ್ಯಂಡ್ ದ ವೇಟ್ ಈಸ್ ಓವರ್. ಯಾವ ಬೇಬಿ ಆಗ್ಬೋದು ಅಂತ ಕಾಯ್ತಾ ಇದ್ರು ನಮ್ಮ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ಪಾಪುಗೆ ವೇಯಿಂಗ್ ಮಿಷಿನ್ ತೊಗೊಂಡು ಹೋಗ್ತಾಯಿದ್ರು ಚೆಕ್ ಮಾಡೋಕ್ಕೆ. ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವ್ರು ಈಚೆ ಬಂದುಬಿಟ್ಟು ಸೈಲೆಂಟಾಗಿ ಹೇಳಿದ್ರು ರಿಸೆಪ್ಷನಿಸ್ಟ್ಗೆ ಬಾಯ್ ಅಂತ. ಆ್ಯಕ್ಚುಲಿ ಅದನ್ನು ಕೇಳಿಸ್ಕೊಂಡು ನಮ್ಮ ಮನೆಯವರೆಲ್ಲ ಆಗಲೇ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಬಾಯ್ ಆಗಿದೆ ಅಂತ. ನೀ ಕ್ಯಾಮ್ರಾ ಮುಂದೆ ಬರ್ಬೋದು. And the wait is over. It's a boy. ಎಲ್ಲರಿಗೂ ಫ್ಯಾಮಿಲಿ ಎಲ್ಲರಿಗೂ ತುಂಬ ಖುಷಿ ಆಯಿತು ಬಾಯ್ ಬೇಬಿ ಆಗಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ತುಂಬ ತಿಕ್ಕಾಗಿತ್ತು, ಕ್ಲೀನ್ ಮಾಡಿದ್ದೀನಿ. ಹುಟ್ಟಿದ ತಕ್ಷಣ ಹತ್ತಿದ್ದಾನೆ. 200 ಗ್ರಾಮ್ ಇದ್ದಾನೆ. ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಕೊಡ್ತೀವಿ. ಹೋಯ್ತು ಅಂದ್ಬಿಟ್ಟು ನೋಡ್ತಾ ಇದ್ದೆ.